ಎಲ್ರಿಗೂ ನಮಸ್ಕಾರ. ನಿನ್ನೆ ಉದ್ಘಾಟನಾ ಸಮಾರಂಭದ ಸಂದರ್ಭದಲ್ಲಿ ಶ್ರೀಪಡ್ರಿಯವರು ಒಂದು ವಿಚಾರ ಹೇಳಿದರು. ಮನೆಗಳಲ್ಲಿ ಗೇರು ಹಣ್ಣಿನ ಮೌಲ್ಯವರ್ಧನೆ ಆಗುವಂತಹ ಒಂದು ಕೆಲಸ ಆಗಬೇಕು. ಇದು ದೇಶವ್ಯಾಪಿ ಆಗಬೇಕು. ದೇಶವ್ಯಾಪಿ ಆದರೆ ಮಾತ್ರ ಗೇರು ಕೃಷಿಕರು ಸ್ವ ಆಸಕ್ತಿಯಿಂದ ಗೇರು ಕೃಷಿ ಅಭಿವೃದ್ಧಿಯ ಕಡೆಗೆ ಖಂಡಿತವಾಗಿಯೂ ಗಮನ ಹರಿಸ್ತಾರೆ ಅಂತ. ಎಲ್ಲಿವರೆಗೆ ಅಂದರೆ ಗೇರು ಬೆಳೆ ಇಲ್ಲದೇ ಇರುವಂತಹ ಊರುಗಳಲ್ಲೂ ಕೂಡ ಗೇರು ಹಣ್ಣಿನ ಸ್ವಾದ ಅವರಿಗೆ ಪರಿಚಯಿಸುವಂತಹ ಕೆಲಸ, ಗೇರು ಹಣ್ಣಿನ ಜ್ಯೂಸ್ ನಾವು ಮಾಡಿ ಅವರಿಗೆ ಕೊಡುವ ಮೂಲಕ ಇದರ ಅಭಿವೃದ್ಧಿ ಆಗ್ತದೆ ಅಂತ. ಇದು ನಿಜವಾಗಿಯೂ ಒಂದು ಉತ್ತಮ ಬೆಳವಣಿಗೆ. ಇದೀಗ ಜನವರಿ ತಿಂಗಳಿಂದ ಶ್ರೀಪಡ್ರಿಯವರ ನೇತೃತ್ವದಲ್ಲಿ ಒಂದು ವಾಟ್ಸಪ್ ಗ್ರೂಪ್ ರಚನೆಯಾಗಿ ಈ ಮೂಲಕ ಸುಮಾರು 300 ಜನ ಸದಸ್ಯರು ಇದರಲ್ಲಿ ಪರಸ್ಪರ ವಿಚಾರ ವಿನಿಮಯ ನಡೆಸ್ತಾ ಇದ್ದಾರೆ, ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಏನೇನು ಸಾಧನೆ ಅವರು ಸ್ವತಃ ಮಾಡ್ತಾ ಇದ್ದಾರೆ ಎಂಬುದರ ಪರಿಚಯ ಅಷ್ಟು ಜನಕ್ಕೆ ಆಗ್ತಾ ಇದೆ. ಇಲ್ಲದೆ ಹೋದರೆ ಎಷ್ಟೋ ಜನ ಮನೆಗಳಲ್ಲಿ ಎಷ್ಟೋ ವರ್ಷದಿಂದ ಏನೇನೋ ಉತ್ಪನ್ನಗಳನ್ನು ಮನೆಯಲ್ಲಿ ತಯಾರಿಸಿದ್ದಿದೆ. ಇಲ್ಲಿ ನಮ್ಮ ಮೇಡಮ್ ಎದುರುಗಡೆ ಕೂತಿದ್ದಾರೆ, ಅವರು ಈಗ ಮಾತನಾಡುವಾಗ ಹೇಳ್ತಾ ಇದ್ರು, ಗೇರು ಹಣ್ಣಿಂದು ಏನು ಮೇಡಮ್ ದೋಸೆ ಮಾಡಿದ್ದೇವೆ ಅಂತ. ಅಂದರೆ ಹಿಂದೆ ಮಾಡಿದ್ದಾರೆ ಅವರೆಲ್ಲ. ನಮಗೆ ಗೇರು ಹಣ್ಣಿನ ದೋಸೆ ಮಾಡುವಂಥದ್ದು ಏನು ಹೊಸದಲ್ಲ ಅಂತ. ಬಾಲ್ಯದಲ್ಲಿ ಗೇರು ಹಣ್ಣಿನ ದೋಸೆ ನನ್ನ ಪತ್ನಿ ಕೂಡ ತಿಂದಿದ್ದನ್ನು ನೆನಪಿಸಿದ್ದಾರೆ. ಯಾಕಂದರೆ ಅಷ್ಟು ಅದರ ಉಪಯೋಗ ಆಗ್ತಾಯಿತ್ತು. ನಾನು ಚಿಕ್ಕವನಿದ್ದಾಗ ಗೇರು ಮರಗಳ ಅಡಿಯಲ್ಲಿ, ಗೇರು ತೋಟದಲ್ಲಿ ಓಡಾಡ್ತಾ ಗೇರು ಹಣ್ಣು ತಿಂದದ್ದಿದೆ. ಆಗ ಗೇರು ಹಣ್ಣು ತಿನ್ನೋದು ಅಂದರೆ ಮರದಿಂದ ಕೊಯ್ಯೋದು, ಬೀಜ ತೆಗೆಯೋದು, ಹಣ್ಣು ತಿಂದು ಬಿಡೋದು. ಉಳಿದದ್ದು ನಮಗೆ ಬೇರೆ ಯಾವ ವಿಚಾರವೂ ಇಲ್ಲ. ಗೇರು ಹಣ್ಣು ಜ್ಯೂಸ್ ಮಾಡೋದಾ ಅಥವಾ ಇನ್ನೊಂದ ಮತ್ತೊಂದಿಲ್ಲ. ಉದಾಹರಣೆಗೆ ಗೇರು ಹಣ್ಣು ಹೀಗೆ ಕೊಯ್ದರೆ ನಮಗೆ ಅದು ತುಂಬ ಹಣ್ಣಾಗಿರಬೇಕಾಗಿಯೂ ಇಲ್ಲ, ಸಾಧಾರಣ ಹಣ್ಣಾದರೂ ಸಾಕು. ತೆಗೆಯೋದು, ಅದನ್ನು ಹಿಂದೆ ಮುಂದೆ ನೋಡೋದಿಲ್ಲ, ಕೈಯಲ್ಲೇ ಹೀಗೆ ಕಟ್ ಮಾಡೋದು, ಹಾಗೆ ಬಾಯಿಗೆ ಹಾಕೊಳ್ಳೋದು. ಇದು ನಾವು ಬಾಲ್ಯದಲ್ಲಿ ಗೇರು ಹಣ್ಣು ತಿಂತಾ ಇದ್ದ ಸಂಗತಿ. ಎಷ್ಟು ರುಚಿಯಾಗಿದೆ. ಈಗಲೂ ನನಗೆ ಅದು ನೆನಪಾಗ್ತಾ ಇದೆ. ಈಗಲೂ ನಾನು ಅದನ್ನು ಹಾಗೆ ತಿನ್ನೋದು. ಗೇರು ಹಣ್ಣು ಕೊಯ್ದು ತಂದು ಮನೆಯಲ್ಲಿ ತಂದರೆ ಜ್ಯೂಸ್ ಮಾಡೋದಕ್ಕಿಂತ ಮೊದಲು ಒಂದು 5-10 ಹಣ್ಣು ನನ್ನ ಹೆಂಡತಿಯೇ ತಿನ್ನೋದು. ಅದು ಹಣ್ಣೇ ಬೇಕು ಅಂತ, ನನಗೆ ಜ್ಯೂಸ್ ಬೇಡ, ಹಣ್ಣೇ ಬೇಕು ಅಂತ. ಅಂದರೆ ಆ ಹಣ್ಣಿನ ರುಚಿ ಅದು ಬೇರೆ. ಹಣ್ಣನ್ನು ನಮಗೆ ಹಾಗೆ ಇಟ್ಟು ಮರುದಿವಸ, ಒಂದು ದಿವಸ ಕಳೆದು, 2 ದಿವಸ ಕಳೆದು ಆಮೇಲೆ ಹಣ್ಣು ತಿನ್ನಲಿಕ್ಕೆ ಆಗೋದಿಲ್ಲ. ಹಣ್ಣನ್ನು ಫ್ರಿಜ್ನಲ್ಲಿ ಇಟ್ಟರೂ ಕೂಡ ಅದು ತಿನ್ನಲಿಕ್ಕೆ ಆಗೋದಿಲ್ಲ. ಉದಾಹರಣೆಗೆ ಇದು ನಿನ್ನೆ ಕೊಯ್ದ ಹಣ್ಣು. ನಿನ್ನೆ ಕೊಯ್ದು ತಂದು ಕೂಡಲೇ ಅದನ್ನು ಪ್ಲಾಸ್ಟಿಕ್ ಜಿಪ್ ಬ್ಯಾಗ್ ಒಳಗಿಟ್ಟು ಫ್ರಿಜ್ ಒಳಗೆ ಇಟ್ಟಿದ್ದೇನೆ. ಇವತ್ತಿಗೂ ಹಣ್ಣು ಹಾಳಾಗಲಿಲ್ಲ, ಚೆನ್ನಾಗೇ ಇದೆ. ಅದರ ಹೊರ ಮೈ ಕೂಡ ಚೆನ್ನಾಗೇ ಇದೆ, ಮೆತ್ತಗಾಗಲಿಲ್ಲ. NRCCಯಲ್ಲಿ ಹಣ್ಣನ್ನು ಹಾಗೆ ಕಾಪಿಡೋದು ಹೇಗೆ ಅಂತ ಕೇಳುವಾಗ, ಚೆನ್ನಾಗಿ ತೊಳೆದು ಬೀಜವನ್ನು ಬೇರ್ಪಡಿಸಬಾರ್ದು, ಹಾಗೆ ಅದನ್ನು ನಾವು 5 ಡಿಗ್ರಿ ಸೆಂಟಿಗ್ರೇಡಲ್ಲಿ 3-4 ದಿವಸ ಏನೂ ಹಾಳಾಗದೆ ಇಡ್ಲಿಕ್ಕೆ ಆಗ್ತದೆ ಅಂತ ಅವರು ಲ್ಯಾಬಲ್ಲಿ ಮಾಡಿ ನೋಡಿದ್ದಾರೆ, ಅದನ್ನು ಹೇಳ್ತಾರೆ. ಹೋಗಲಿ, ನಮಗೆ 5 ದಿನ ಅಲ್ಲದೇ ಇದ್ದರು ನಿನ್ನೆ ಕೊಯ್ದು ಬಂದರೆ ನಮಗೆ ಪುರ್ಸೊತ್ತಿಲ್ಲ ಅಂತಾದರೆ ಮರುದಿವಸಕ್ಕೆ ನಾವು ಜ್ಯೂಸ್ ಮಾಡಬೇಕು ಅಂತಾದರೆ ಹಾಗೆ ಇಡುವುದಕ್ಕಿಂತ ಹೀಗೆ ಇಡ್ಬೋದು. ಕೊನೆಯ ಪಕ್ಷ ಹಣ್ಣನ್ನು ಕೊಯ್ದು ತಂದು ಸ್ವಚ್ಛಗೊಳಿಸಿ ಫ್ಯಾನ್ ಕೆಳಗಡೆ ಗಾಳಿ ಆಡುವ ಹಾಗೆ ತೆರೆದಿಟ್ಟರೆ ಒಂದರ ಮೇಲೆ ಒಂದು ಇಡಬಾರ್ದು, ಲಕೋಟೆ ಒಳಗೆ ಇಡಬಾರ್ದು, ಯಾವುದೇ ಬುಟ್ಟಿ ಒಳಗೆ ಇಡಬಾರ್ದು. ಹಾಗೆಯೇ ಬಟ್ಟೆ ಹರಡಿ ಬಟ್ಟೆ ಮೇಲೆ ಇಟ್ಟು ಗಾಳಿಗೆ ಬಿಡಿಸಿಟ್ರೆ ಮರುದಿವಸಕ್ಕೂ ಏನಾಗೋದಿಲ್ಲ. ಮತ್ತೆ ವಿಳಂಬ ಆದರೆ ಅದೆಲ್ಲ ಮೆತ್ತಗೆ ಆಗಲಿಕ್ಕೆ ಶುರುವಾಗ್ತದೆ, ಈ ಭಾಗ ಕಪ್ಪಾಗಲಿಕ್ಕೆ ಶುರುವಾಗ್ತದೆ. ಆಮೇಲೆ ನಮಗೆ ಜ್ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಜ್ಯೂಸ್ ಮಾಡ್ಬೋದು, ಜ್ಯೂಸ್ ಏನು
ಕುಡಿಲಿಕ್ಕೆ ಆಗೋದಿಲ್ಲ ಅಂತಲ್ಲ, ಆದರೆ ಅದರ ಪರಿಮಳ ಸ್ವಲ್ಪ ಚೇಂಜ್ ಆಗ್ತದೆ. ಹಾಗಾಗಿ ಹಣ್ಣು ಕೊಯ್ದ ಮೇಲೆ ಆದಷ್ಟು ಬೇಗ ಅದನ್ನು ಮನೆಗೆ ತಂದು ಸ್ವಲ್ಪ ಮಟ್ಟಿನ ಕಾಪಿಡುವಂಥ ಕೆಲಸ ನಾವು ಮಾಡಬೇಕಾಗ್ತದೆ. ಇನ್ನು ಗೇರು ಬೀಜದ ಗುಣಮಟ್ಟದ ಬಗ್ಗೆಯೂ ಮಾತನಾಡುವಾಗ ಗೇರು ಬೀಜ ಸಂಸ್ಕರಣೆ ಮಾಡುವವರು ಹೇಳ್ತಾರೆ, ಕಾಯಿ ಕೊಯ್ಬೇಡಿ ಅಂತ. ಚೆನ್ನಾಗಿ ಮರದಲ್ಲಿ ಹಣ್ಣಾಗಿ ಅದು ನೆಲಕ್ಕೆ ಬಿದ್ದ ಹಣ್ಣನ್ನು ಹೆಕ್ಕಿ ಆ ನಂತರ ಬೀಜ ಬೇರ್ಪಡಿಸಿ ನೀವು ಒಣಗಿಸಿ ಕೊಡಿ ಅಂತ. ಆಗ ಒಳ್ಳೆಯ ಗುಣಮಟ್ಟದ ಗೇರು ಬೀಜ ಇರ್ತದೆ ಅಂತ. ಅದೇ ಹಣ್ಣಿಗೂ ಕೂಡ ಅನ್ವಯ ಆಗ್ತದೆ. ಆದರೆ ಇಲ್ಲಿ ಹಣ್ಣು ನೆಲಕ್ಕೆ ಬಿದ್ದ ಮೇಲೆ ತುಂಬ ಹೊತ್ತು ಕಳೆದರೆ ಬೀಜದ ಗುಣಮಟ್ಟ ಒಳ್ಳೆಯದೇ, ಹಣ್ಣಿನ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ನೆಲಕ್ಕೆ ಬಿದ್ದ ಮೇಲೆ ಗುಣಮಟ್ಟ ಕಡಿಮೆ ಆಗ್ತಾ ಹೋಗ್ತದೆ. ಮರದಲ್ಲಿ ಒಳ್ಳೆಯ ಪಕ್ವವಾದ ಹಣ್ಣು, ಚೆನ್ನಾಗಿ ಮಾಗಿದ ಹಣ್ಣನ್ನು ನಾವು ಕೊಯ್ಬೇಕು. ಕೊಯ್ಯುವುದು ಅಂದರೆ ಮರದ ಸುತ್ತ ನಾವು ಹೋಗ್ತಾ ಇದ್ದರೆ ಒಂದು ಚೂರು ಕೈ ನಮ್ಮ ಗೆಲ್ಲಿಗೆ ತಟ್ಟಿದರೆ ಒಳ್ಳೆ ಹಣ್ಣಾದರೆ ಪಟಕ್ಕಂತ ಬೀಳ್ತದೆ, ಅದು ಒಳ್ಳೆಯದೇ. ಅಥವಾ ಬಿದ್ದ ಹಣ್ಣನ್ನು ಹೆಕ್ಕಿ ಅದರ ತೊಟ್ಟು ನಾವು ನೋಡಿದರೆ ಅದು ಈಗ ಒಂದು 2 ಗಂಟೆ ಮೊದಲು 3 ಗಂಟೆ ಮೊದಲು ಬಿದ್ದ ಹಣ್ಣು ಅಂತ ಆದರೆ ನಮಗೆ ಅದನ್ನು ಪತ್ತೆ ಹಚ್ಚಬೋದು. ಅಂಥ ಹಣ್ಣನ್ನು ನಾವು ಆಯ್ಕೆ ಮಾಡ್ಬೋದು. ಒಂದು ದಿನ ಮೊದಲೇ 24 ಗಂಟೆಗಿಂತಲೂ ಮೊದಲೇ ಬಿದ್ದ ಹಣ್ಣಾದರೆ ನಮಗೆ ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ, ತಿನ್ನಲಿಕ್ಕೂ ಅಷ್ಟು ಯೋಗ್ಯವಾಗುವುದಿಲ್ಲ. ಹೇಗಿದೆ ಅದು ಪಕ್ವ ಆಗಿದೆ ಅಂತ ಗೊತ್ತಾಗೋದು ಹೇಗೆ? ಅದಕ್ಕೂ ಒಂದು ಮಾನದಂಡ ಇದೆ. ಈಗ ಗೇರು ಹಣ್ಣು ಇದು 2 ನೋಡಿದರೆ ನಮಗೆ ಕಣ್ಣಾರೆ ಗೊತ್ತಾಗ್ತದೆ, ಇದು ಕಾಯಿ ಇದೆ, ಇದು ಹಣ್ಣಿದೆ ಅಂತ. ಕೆಲವದಲ್ಲಿ ನಮಗೆ ಅಷ್ಟು ವ್ಯತ್ಯಾಸ ನಮಗೆ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಈ 2 ಹಣ್ಣಿದೆ, ಇದನ್ನು ನೋಡುವಾಗ ಗೊತ್ತಾಗ್ತದೆ ಯಾವುದು ಹೆಚ್ಚು ಹಣ್ಣು, ಯಾವುದು ಕಡಿಮೆ ಹಣ್ಣು, ಯಾವುದು ಪಕ್ವ ಆಗಿಲ್ಲ, ಆಗಿದೆ. ಈ ಹಣ್ಣಲ್ಲಿ ಹೀಗೆ ಗೆರೆ ಕಾಣ್ತದೆ, ಹಸಿರು ಗೆರೆ ಗಾಢವಾಗಿ ಕಾಣ್ತದೆ ಅಂತ ಆದರೆ ಅದು ಇನ್ನೂ ಪಕ್ವವಾಗಿಲ್ಲ ಅಂತ ಲೆಕ್ಕ. ಆ ಗೆರೆ ಮಾಸ್ತಾ ಹೋಗಿ ಪೂರ್ತಿ ಒಂದೇ ಬಣ್ಣ ಬಂದರೆ ಅದು ಪಕ್ವವಾಗಿದೆ ಅಂತ ಲೆಕ್ಕ. ಅದನ್ನು ನಾವು ಈ ರೀತಿ ಪತ್ತೆ ಹಚ್ಚಿ ಒಳ್ಳೆ ಹಣ್ಣನ್ನು ಆಯ್ಕೆ ಮಾಡಿ ಅದನ್ನು ಪ್ರತ್ಯೇಕವಾಗಿ ನಮಗೆ ಗೇರು ಹಣ್ಣಿನ ಮೌಲ್ಯವರ್ಧನೆಗೆ ನಾವು ಉಪಯೋಗಿಸುವಾಗ ಹಾಗೆ ಮಾಡಬೇಕು. ಇಲ್ಲ ಅಂದರೆ ನೀವು ಅದನ್ನು ಪೂರ್ತಿಯಾಗಿ ತುಂಬ ಕಾಯಿ ಆದರೆ ಜ್ಯೂಸಿಗೆ ನೀವು ಉಪಯೋಗಿಸಬಾರ್ದು. ಪಲ್ಪ್ ಮಾಡಿ, ಪಲ್ಪನ್ನು ನೀವು ಬೇರೆ ಪ್ರಾಡಕ್ಟ್ ಮಾಡುವುದಾದರೆ, ಮೌಲ್ಯವರ್ಧಿತ ಪಲ್ಪಿನಿಂದ ಮಾಡುವುದಾದರೆ ಸ್ವಲ್ಪ ಕಾಯಿ ಆದರೂ ನಡೆಯುತ್ತೆ, ಜ್ಯೂಸಿಗೆ ಆಗೋದಿಲ್ಲ. ಇದಕ್ಕೊಂದು ಮಾನದಂಡ NRCC ಅವರದ್ದೇ ಇದೆ. ಒಳ್ಳೆ ಪಕ್ವವಾದ ಹಣ್ಣು ಅಂದರೆ ಅದರ ಸಕ್ಕರೆ ಅಂಶದ ಆಧಾರದ ಮೇಲೆ ಅದಕ್ಕೆ ನಂಬರ್ ಕೊಟ್ಟಿದ್ದಾರೆ. ಉದಾಹರಣೆಗೆ 817, 819, 815 ಅಂತ. 819 ಅಂದರೆ ಈ ಹಸಿರು ಗೆರೆ ನಾನು ಹೇಳಿದ್ದು ಯಾವುದು ಅದರಲ್ಲಿ ಕಾಣೋದಿಲ್ಲ, ಪೂರ್ತಿಯಾಗಿ ಒಂದೇ ಬಣ್ಣದಲ್ಲಿ ಹಣ್ಣಾಗಿರ್ತದೆ. ಅದು 819 ಒಳ್ಳೆಯ ಗುಣಮಟ್ಟದ ಹಣ್ಣು. 817 ಅಂದರೆ ಇನ್ನು ಸ್ವಲ್ಪ ಹಸಿರು ಗೆರೆ ಕಾಣುವಂಥದ್ದು, ಇನ್ನೂ ಹಸಿರು ಗೆರೆ ಚೆನ್ನಾಗಿ ಕಾಣುವಂಥದ್ದು, ಅದು ಇನ್ನೂ 817ಕ್ಕೆ. 817ರಿಂದ 815ರಿಂದ 17, 19ರವರೆಗೆ ಆ ಹಣ್ಣುಗಳನ್ನು ನಾವು ಪಲ್ಪ್ ಮಾಡಲಿಕ್ಕೆ, ಬೇರೆ ಪ್ರೋಸೆಸ್ ಮಾಡಲಿಕ್ಕೆ ಎಲ್ಲ ಉಪಯೋಗಿಸೋದು. ಅದಕ್ಕಿಂತ ಕಡಿಮೆ ಆದರೆ ನಮಗೆ ಅಂಥದ್ದಕ್ಕೆ ಯಾವುದಕ್ಕೂ ಉಪಯೋಗ ಬರುವುದಿಲ್ಲ. ಇಂಥದ್ದು ಸಿಗ್ತದೆ ನಿಮಗೆ. ಗೇರು ಹಣ್ಣು ಕೊಯ್ಯುವಾಗ ಕೆಲವೊಮ್ಮೆ ನೀವು ಬಿದಿರಿನ ಕೊಕ್ಕೆಯಲ್ಲಿ ಹಣ್ಣು ಕೊಯ್ಯಲಿಕ್ಕೆ ಅಂತ ಹೋದಾಗ ಹಣ್ಣಿನೊಟ್ಟಿಗೆ ಇಂಥದ್ದೆಲ್ಲ ಬೀಳ್ತದೆ. ಇಂಥದ್ದನ್ನು ಏನು ಮಾಡ್ಬೋದು? ಹಾಗಾದರೆ ಇಂಥದ್ದನ್ನು ಕೂಡ ಮಾಡ್ಬೋದು. ಇದರಿಂದ ನೀವು ಮಾವಿನಕಾಯಿ ಹಾಕಿ ಚಟ್ನಿ ಹೇಗೆ ಮಾಡ್ತೀರಿ, ಕಾಯಿ ಚಟ್ನಿ, ಅದರಷ್ಟೇ ಸ್ವಾದವುಳ್ಳ ಚಟ್ನಿಯನ್ನು ಬರೀ ಈ ಕಾಯಿಯಿಂದ ಮಾಡ್ಬೋದು. ಬೀಜ ಬೇರ್ಪಡಿಸಿ ಈ ಕಾಯಿಯನ್ನು ನೀವು ಬದನೆಕಾಯಿ ಸುಟ್ಟು ಚಟ್ನಿ ಮಾಡ್ತೀರಲ್ಲ, ಆ ಥರದ ಚಟ್ನಿಯನ್ನು ಇದನ್ನು ಮಾಡಲಿಕ್ಕೆ ಆಗ್ತದೆ. ಎಷ್ಟ ಸ್ವಾದ ಅಂದರೆ
ಕಾಯಿ ಗೇರು ಹಣ್ಣು ತಿಂದಿದ್ದೀನಿ, ಅದಕ್ಕೋಸ್ಕರ ನೋಡಿ ಕೆಮ್ಮು ಬರ್ತದೆ. ಹಾಂ, ಈ ಥರದ್ದು ಆಗಬೇಕು. ಅದು ಸ್ವಲ್ಪ ಹಣ್ಣಾಗಿರಬಾರ್ದು, ಇಷ್ಟು ಹಣ್ಣಾಗಬಾರ್ದು. ಇಷ್ಟು ಕಾಯಿಯಲ್ಲಿ ಇರುವುದನ್ನು ಚಟ್ನಿ ಮಾಡಲಿಕ್ಕೆ ಮಾಡಲಿಕ್ಕೆ ಆಗ್ತದೆ. ಭಾಳ ಒಳ್ಳೆ ಚಟ್ನಿಯಾಗಿ ಬರ್ತದೆ. ಇನ್ನು ಕೊಯ್ದ ಮೇಲೆ ನೀವು ಅದನ್ನು ಪಲ್ಪ್ ಮಾಡ್ತೀರಿ, ಜ್ಯೂಸ್ ಮಾಡ್ತೀರಿ ಅಂತಾದರೆ ಮನೆಗೆ ತರಲೇಬೇಕು. ಅಥವಾ ನೀವು ಶೆಡ್ನಲ್ಲೇ ವ್ಯವಸ್ಥೆ ಇದ್ದರೆ ಅಲ್ಲೇ ಮಾಡೋದಾದರೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಇರಬೇಕು. ಸಾಧಾರಣವಾಗಿ ಗೇರು ಹಣ್ಣು ನಾವು ತರೋದು ಹೇಗೆ? ನಾವು ಅಂಗಡಿಗೆ ಹೋದರೆ ತರಕಾರಿ ಎಲ್ಲ ಪ್ಲಾಸ್ಟಿಕ್ನಲ್ಲಿ ಹಾಕ್ಕೊಂಡು ಬರ್ತೀವಲ್ಲ, ಆ ಥರ ಸಾಮಾನ್ಯವಾಗಿ ತರೋದು ರೂಢಿ. ಎಲ್ಲ ಹಣ್ಣನ್ನು ಪ್ಲಾಸ್ಟಿಕ್ನಲ್ಲಿ ಹಾಕಿ ಈ ಥರ ತೋಟದಿಂದ ಹಿಡ್ಕೊಂಡು ಬರ್ತೀವಿ. ಆಗ ಈ ಹಣ್ಣು ಒಂದರ ಮೇಲೆ ತೂಕ ಬಿದ್ದು ತಳದಲ್ಲಿರುವ ಹಣ್ಣು, ತುಂಬ ಮಾಗಿರುವ ಹಣ್ಣು, ಅದು ಒತ್ತಿದಂತಾಗಿ ಅದರಿಂದ ಎಲ್ಲ ಜ್ಯೂಸ್ ಹೊರಗಡೆ ಬರಲಿಕ್ಕೆ ಶುರುವಾಗ್ತದೆ. ಆ ಜ್ಯೂಸ್ ಎಲ್ಲ ಬರುವ ದಾರಿಯಲ್ಲೂ ಕಳೆದು ಹೋಗ್ಬೋದು. ಆನಂತರ ಮನೆಗೆ ತರುವಷ್ಟೊತ್ತಿಗೆ ತಳದಲ್ಲಿರುವಂತಹ ಗೇರು ಹಣ್ಣಿನ ಜ್ಯೂಸಿನ ಒಂದು 20% 15% ಅದು ವೇಸ್ಟ್ ಆಗಿ ಹೋಗ್ತದೆ. ಆದ್ದರಿಂದ ಈ ಥರದ ಇದು ತರಕಾರಿ ಅಂಗಡಿಯಲ್ಲಿ, ಹಣ್ಣಿನ ಅಂಗಡಿಯಲ್ಲಿ ಆ್ಯಪಲು ಅಂಥದ್ದೆಲ್ಲ ದೂರದಿಂದ ಬರ್ತದೆ. ಅದನ್ನು ಇಂಥ ಬಾಕ್ಸ್ಗಳಲ್ಲಿ ಹಾಕಿ ಅವರು ತಗೊಂಡು ಬರ್ತಾರೆ. ಈ ಬಾಕ್ಸುಗಳು ಅವರಿಗೆ ಅದು ವೇಸ್ಟ್, ತರಕಾರಿ ಅಂಗಡಿಯಲ್ಲಿ ಅದನ್ನು ಅವರು ಬಿಸಾಕ್ತಾರೆ. ಇಂಥದ್ದನ್ನು ನಾವು ಉಪಯೋಗಿಸ್ಬೋದು. ಇದರಲ್ಲಿ ಹಣ್ಣನ್ನು ತೋಟದಲ್ಲಿ ಕೊಯ್ದು ಸ್ವಲ್ಪ ಸ್ವಚ್ಛವಾದ ಹಣ್ಣನ್ನೆಲ್ಲ ತಳದಲ್ಲಿ ಹೀಗೆ ಪದರ ಹಾಕಿ ಇದರ ಮೇಲೆ ಪುನಃ ಒಂದು ದಪ್ಪದ ರಟ್ಟಿಂದ ಅಥವಾ ಎಗ್ಗನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ಉಪಯೋಗಿಸುವಂತಹ ಸೆಪರೇಟರ್ ಪೇಪರ್ ಇದಿರ್ತದೆ, ಅಥವಾ ಆ್ಯಪಲ್ಲೆಲ್ಲ ತರಲಿಕ್ಕೆ ಅದಕ್ಕೆ ಬರುವಂಥ ಸೆಪರೇಟರ್ ಇದೆ. ಅದನ್ನು ನಾವು ಒಂದು ಲೇಯರ್ ಹಾಕಿದ ಮೇಲೆ ಅದರ ಮೇಲೆ ಇಟ್ಟು ಪುನಃ ಇನ್ನೊಂದು ಲೇಯರ್ ಇಟ್ಟು ಸುಮಾರು ಒಂದು 3-4 ಲೇಯರಲ್ಲಿ ನಾವು ಗೇರು ಹಣ್ಣನ್ನು ಇದರಲ್ಲಿ ಪ್ಯಾಕ್ ಮಾಡಿ ಬರ್ಬೋದು. ಸಾಧಾರಣವಾಗಿ ಇದನ್ನು ಅದೇ ಥರ ನಾವು ಟ್ರಾನ್ಸ್ಪೋರ್ಟ್ ಮಾಡಿದರೆ ಕ್ವಾಲಿಟಿ ಹಣ್ಣು ಮನೆಯವರೆಗೆ ನಿಮಗೆ ಕಲ್ತದೆ. ಇನ್ನು ಗೇರು ಹಣ್ಣು ಕೊಯ್ಯುವಾಗ ಕೆಲವೊಮ್ಮೆ ಅದು ನೆಲಕ್ಕೆ ಬಿದ್ದು ಅದಕ್ಕೆ ಮಣ್ಣಾಗೋದು, ಅದು ಹೊಯ್ಗೆಗೆ ಬೀಳೋದು, ಇದೆಲ್ಲ ಆಗ್ತದೆ. ಅಂಥದ್ದೆಲ್ಲ ಇದ್ದರೆ ನಿಮಗೆ ಜ್ಯೂಸ್ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಅದನ್ನು ಮನೆಗೆ ತಂದ ಮೇಲೆ ನೀರಿನಲ್ಲಿ ತೊಳೆದು ಪ್ಲಾಸ್ಟಿಕ್ ಬಕೆಟ್ಗಳಲ್ಲಿ ಅಥವಾ ಪ್ಲಾಸ್ಟಿಕ್ಕಿನ ದೊಡ್ಡ ಇದರಲ್ಲಿ ಅದನ್ನು ಹಾಕಿ ಚೆನ್ನಾಗಿ ನೀರಿನಲ್ಲಿ, ಶುದ್ಧವಾದ ನೀರಿನಲ್ಲಿ ತೊಳಿಬೇಕು. ತೊಳೆದು ತಕ್ಷಣದಲ್ಲಿ ಜ್ಯೂಸ್ ಮಾಡಲಿಕ್ಕೆ ಉಪಯೋಗಿಸೋದಲ್ಲ, ಅದನ್ನು ಸ್ವಲ್ಪ ನೆರಳಿಗೆ ಗಾಳಿ ಆಡಲಿಕ್ಕೆ ಬಿಟ್ಟು ಆ ನೀರಿನ ಅಂಶ ಸ್ವಲ್ಪ ಹೋಗಬೇಕು. ಅಂದರೆ ನಾವು ತೊಳೆಯುವಾಗ ಅದಕ್ಕೆ ಸೇರಿದ ನೀರಿನ ಅಂಶವು ಕೂಡ ಗಾಳಿಗೆ ಸ್ವಲ್ಪ ಹೋಗಿ ಆ ನಂತರ ನಾವು ಅದನ್ನು ಬೀಜವನ್ನು ಬೇರ್ಪಡಿಸಿ ಆಮೇಲೆ ಕತ್ತರಿಸಬೇಕು. ಕತ್ತರಿಸುವಾಗಲೂ ಮೊನ್ನೆ ಇಂಥ ಒಂದು ತರಬೇತಿ ಶಿಬಿರದಲ್ಲಿ ಹಲವರಿಗೆ ಗೇರು ಹಣ್ಣನ್ನು ಕೊಟ್ಟು ಇದರ ಬೀಜ ತೆಗೆದುಕೊಡಿ ಅಂತ ಕೊಟ್ಟರು. ಎಷ್ಟೋ ಜನಕ್ಕೆ ಬೀಜ ತೆಗಿಲಿಕ್ಕೂ ಅನುಭವ ಇಲ್ಲ. ಅಂದರೆ ಒಂದು ಜನ್ರೇಷನ್ನು ಗ್ಯಾಪು ಅವರಿಗೆ, ಈಗಿನ ಹೊಸ ಜನ್ರೇಷನ್ನವರಿಗೆ ಗೇರು ಹಣ್ಣಿನ ಪರಿಚಯವೇ ಕೆಲವರಿಗಿಲ್ಲ. ಸಣ್ಣ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಕೇಳಿದರೆ ಅವರಿಗೆ ಗೇರು ಹಣ್ಣಿನ ಪರಿಚಯವೇ ಇಲ್ಲ. ಗೇರು ಹಣ್ಣು ಅಂತ ಗೊತ್ತಷ್ಟೇ. ಆಮೇಲೆ ಇದನ್ನು ಬೀಜ ತೆಗೆಯೋದು ಹೇಗೆ, ತಿನ್ನೋದು ಹೇಗೆ ಅದು ಗೊತ್ತಿಲ್ಲ. ಯಾಕಂದರೆ ತಿನ್ನೋದಕ್ಕೂ ಇದಕ್ಕೂ ಒಂದು ಕ್ರಮ ಇದೆ. ನೀವು ಸುಮ್ಮನೆ ಇಲ್ಲಿ ಹೀಗೆ ತಿನ್ನಲಿಕ್ಕೆ ಆಗೋದಿಲ್ಲ. ತಿಂದರೆ ಇದರ ರಸ ಎಲ್ಲ ನಿಮ್ಮ ಮೈಗೆ ಬಿದ್ದರೆ, ನಿಮ್ಮ ಬಿಳಿ ಶರ್ಟ್ ಇದ್ದರೆ, ಬಿಳಿ ಪಂಚೆ ಇದ್ದರೆ, ಅಥವಾ ಯಾವುದೇ ಲೈಟ್ ಕಲರ್ ಡ್ರೆಸ್ ಇದ್ದರೆ ಅದು ನಿಮಗೆ ಮತ್ತೆ ಯಾವ ಸೋಪ್ ಹಾಕಿದ್ರು ಡಿಟರ್ಜೆಂಟ್ ಹಾಕಿದ್ರು ಹೋಗೋದಿಲ್ಲ. ಹಾಗಾಗಿ ಇದು ಸಣ್ಣ ಮಟ್ಟಿಂದ ಇದೆಲ್ಲ ಅದು ಭಾಳ ಸೂಕ್ಷ್ಮ ಅದು. ಇದನ್ನು ಆದರೆ ಮಕ್ಕಳಿಗೆ ನೀವು ಹೇಳಬೇಕಾಗ್ತದೆ, ಇದೆಲ್ಲ ಇಲ್ಲದ್ರೆ ಗೊತ್ತಾಗೋದಿಲ್ಲ.
ನಮಗೆಲ್ಲ ಗೊತ್ತಿದೆ ಇದೆಲ್ಲ ನಾವು ನೋಡಿದ್ದೆ ಮಾಡಿದ್ದೆ ಅಂತ. ಆದರೆ ಮಕ್ಕಳಿಗೆ ಗೊತ್ತಿರೋದಿಲ್ಲ ಇದು. ಮಕ್ಕಳಿಗೆ ನೀವು ಹೇಳುವಾಗ ಇದೆಲ್ಲ ಮಾಡಬೇಕು, ಹೀಗೆಲ್ಲ ಉಂಟು ಅಂತ ಹೇಳಬೇಕು. ಯಾಕಂದರೆ ಇದರ ರಸತ್ತಾಗಿದೆ, ನಿಮ್ಮ ಶರ್ಟ್ ಹಾಳಾಗ್ತದೆ, ಇನ್ನೊಂದು ಆಗ್ತದೆ ಅಂತೆಲ್ಲ ಮಕ್ಕಳಿಗೆ ಹೇಳಿದ್ರೆ ಗೊತ್ತೇ ಆಗೋದಿಲ್ಲ. ಮಕ್ಕಳಿಗೆ ನಾವೀಗ ಗೇರು ಹಣ್ಣಿನ ಜ್ಯೂಸ್ ಹೇಗೆ ಪರಿಚಯಿಸುವಂಥದ್ದು ಇದೆಯೋ ಹಾಗೆ ಗೇರು ಹಣ್ಣಿನ ಬಳಕೆ ಬಗ್ಗೆ ಪರಿಚಯ ಮಾಡುವಂಥ ಅಗತ್ಯ ಇದೆ. ಒಂದು ಕಾಲದಲ್ಲಿ ಪ್ರತಿ ಮನೆಯಲ್ಲೂ 2-3 ಮನೆಯ ಹಿತ್ತಲಲ್ಲೂ ಅಲ್ಲಿ ಗೇರು ಮರಗಳಿದ್ದವು, ಗೇರು ಹಣ್ಣು ಇತ್ತು, ಎಲ್ಲ ಇತ್ತು. ಕೆಲವು ಜಾಗವೇ ಅದು ಗೇರು ಕೃಷಿಗೆ ಅಂತಲೇ ತೆಗೆದಿಟ್ಟ ಜಾಗ ಇತ್ತು. ಅದಕ್ಕೋಸ್ಕರ ವಿಶ್ವ ಬ್ಯಾಂಕಿನ ನೆರವಿನ ಗೇರು ಅಭಿವೃದ್ಧಿ ಯೋಜನೆ ಅಂತ ಒಂದು 4 ದಶಕದ ಹಿಂದೆ ಕರ್ನಾಟಕ ಸರ್ಕಾರವೇ ಯೋಜನೆ ಹಮ್ಮಿಕೊಂಡಿತ್ತು. ಅದು ವಿಶ್ವ ಬ್ಯಾಂಕ್ ನೆರವಿನ ಗೇರು ಅಭಿವೃದ್ಧಿ ಯೋಜನೆ ಅಂತ. ಆಮೇಲೆ ನಿಧಾನವಾಗಿ ಬೇರೆ ಬೇರೆ ಕಾರಣದಿಂದ ಗೇರು ಬದಲಿಗೆ ಅಲ್ಲಿಗೆ ರಬ್ಬರ್ ಬಂತು, ರಬ್ಬರ್ ಬದಲಿಗೆ ಬೋರ್ವೆಲ್ ನೀರೆಲ್ಲ ಹಾಕಿ ಈಗ ಅಡಿಕೆ ಕೃಷಿ ಬಂತು, ತೆಂಗಿನ ಕೃಷಿ ಬಂತು, ಬದಲಾವಣೆ ಆಗ್ತಾಯಿತ್ತು. ಮುಖ್ಯವೆಂದರೆ ಗೇರು ಬೀಜಕ್ಕೆ ಸಿಗುವಂಥ ದರ ಭಾಳ ಕಡಿಮೆ, ಹಣ್ಣಿನ ಮೌಲ್ಯವರ್ಧನೆ, ಅದರಲ್ಲಿಯೂ ಮುಖ್ಯವಾಗಿ ನಿನ್ನೆ ಪಡ್ರೆಯವರು ಹೇಳಿದ ಹಾಗೆ ಮನೆಯಲ್ಲಿ ಮಾಡಬಹುದಾದ 2 ಐಟಮ್, ಸಾಮಾನ್ಯ ಜನರಿಗೂ ಕೂಡ ಮಾಡಲಿಕ್ಕೆ ಸಾಧ್ಯವಾಗಬಲ್ಲ 2 ಮೌಲ್ಯವರ್ಧನೆ ಅಂದರೆ ಗೇರು ಹಣ್ಣನ್ನು ತಂದು ಗೇರು ಹಣ್ಣಿನ ಪಲ್ಪ್ ಮಾಡಿ ನೀವು ಉಪಯೋಗಿಸಿ, ಗೇರು ಹಣ್ಣಿನ ಜ್ಯೂಸ್ ಮಾಡಿ ಅದನ್ನು 10 ಜನರಿಗೆ ಪರಿಚಯಿಸಿ. ಆ ಮೂಲಕ ಈ ಗೇರು ಬೀಜಕ್ಕೆ ಸಿಗುವಂತಹ ಧಾರಣೆಯ 3 ಪಟ್ಟು ನಿಮಗೆ ಗೇರು ಹಣ್ಣಿನಿಂದ ಬರುವಂತಹ ಅವಕಾಶ ಇದೆ, ಅಷ್ಟು ಧಾರಣೆ ಸಾಧ್ಯತೆ ಇದೆ. ಈಗಾಗಲೇ ಇದು ಹಲವರಿಗೆ ಅನುಭವದಲ್ಲೂ ಕೂಡ ಕಂಡುಕೊಂಡಿದ್ದಾರೆ. ನಾನು ಮಾರಾಟ ಮಾಡೋ ಉದ್ದೇಶಕ್ಕೆ ಮಾಡಿಲ್ಲ, ಯಾವುದೂ ಮಾಡಿಲ್ಲ. ಇದು ನನ್ನ ಒಂದು ವೈಯಕ್ತಿಕ ಅಧ್ಯಯನಕ್ಕಾಗಿ ಮಾಡಿರುವಂಥದ್ದು. ಹಾಗಾಗಿ ಇದರ ಬಗ್ಗೆ ಹೇಗೆ ಏನು ಅನ್ನೋದನ್ನು ಕೇವಲ ಓದಿ ತಿಳ್ಕೊಳ್ಳೋದು ಮಾತ್ರ ಅಲ್ಲ, ನಾನೇ ಮಾಡಿ ನೋಡೋಣ ಅಂತ ಅದರಲ್ಲಿ ಬಂದಂತಹ ಹಲವಾರು ವಿಚಾರಗಳು. ನಾನು ಮೌಲ್ಯವರ್ಧಿತ ಬೇರೆ ಉತ್ಪನ್ನಗಳನ್ನು ಯಾವುದನ್ನು ಇನ್ನುವರೆಗೂ ಮಾಡಲಿಕ್ಕೆ ಹೋಗಲಿಲ್ಲ. ಕೇವಲ 2 ಶ್ರೀಪಡ್ರೆಯವರು ಹೇಳಿದ ಹಾಗೆ ಗೇರು ಹಣ್ಣಿನ ಜ್ಯೂಸ್, ಗೇರು ಹಣ್ಣಿನ ಪಲ್ಪ್ ಈಗಾಗಲೇ ನನ್ನ ಡೀಪ್ ಫ್ರೀಜರಲ್ಲಿ ನಾನು ಪಲ್ಪನ್ನು, ಇದು ಗೇರು ಹಣ್ಣಿನ ಪಲ್ಪ್ ಬೆಳಗ್ಗೆ ಬರುವಾಗ ಕಲ್ಲಿನಷ್ಟು ಗಟ್ಟಿ ಇತ್ತು, ಈಗ ಇಲ್ಲಿ ತಂದ ಮೇಲೆ ಇಷ್ಟು ಮೆತ್ತಗಾಗೋಗಿದೆ. ಈಗ ಇದು ಗೇರು ಹಣ್ಣನ್ನು ಕತ್ತರಿಸಿ ಮಾಡಿದಂತಹ, ಮಿಕ್ಸಿಯಲ್ಲಿ ಹಾಕಿ ಮಾಡಿದಂತಹ ಪಲ್ಪ್, ಅದನ್ನು ಈ ಜಿಪ್ ಬ್ಯಾಗಲ್ಲಿ ಹಾಕಿ ಡೀಪ್ ಫ್ರೀಜರಲ್ಲಿ ಇಟ್ಟಿರುವಂಥದ್ದು. ಎಷ್ಟು ನೋಡಿ, ಒಂದು ಸಬ್ಜೆಕ್ಟ್ ಅದೀಗ ನೀರಿದೆ ಅದರಲ್ಲಿ, ಡೀಪ್ ಫ್ರೀಜರಲ್ಲಿ ಇಟ್ಟದ್ದು. ಇದರಲ್ಲಿ ಏನು ದೊಡ್ಡ ವಿಷಯ ಎಂಥದ್ದು ಇಲ್ಲ, ಕೇವಲ ಒಳ್ಳೆಯ ಮಾಗಿದ ಹಣ್ಣಿನ ತೊಟ್ಟಿನ ಭಾಗ, ಇನ್ನು ಬೀಜ ಇರುವಂತಹ ತುದಿ ಭಾಗ ಎರಡನ್ನೂ ಕತ್ತರಿಸಿ ತೆಗೆದು ಉಳಿದ ಭಾಗವನ್ನು 4 ಹೋಳು ಮಾಡಿ ಮಿಕ್ಸಿಯಲ್ಲಿ ಹಾಕಿ ಅದನ್ನು ಪಲ್ಪ್ ಮಾಡುವಂಥ. ಈ ಪಲ್ಪನ್ನು ನೀವು ಭಾಳ ಸಮಯದವರೆಗೆ ಡೀಪ್ ಫ್ರೀಜರಲ್ಲಿ ಇಡಲಿಕ್ಕಾಗ್ತದೆ. ಮತ್ತೆ ಪುನಃ ಅದನ್ನು ನೀವು ವಾತಾವರಣದ ಉಷ್ಣತೆಗೆ ತಗೊಂಡು ಬಂದು ಮತ್ತೆ ಇದನ್ನು ಜ್ಯೂಸಿಗೆ ಉಪಯೋಗಿಸ್ಬೋದು. ಇದು ಈಗಾಗಲೇ ಸುಮಾರು 15 ದಿನಕ್ಕಿದ್ದು 3 ವಾರ ಆಯಿತು. 3 ವಾರದ ಹಿಂದಿನ ಇದು ಗೇರು ಹಣ್ಣಿನ ಪಲ್ಪ್. ಇನ್ನೀಗ ನಾನು ಇದನ್ನು ಏನಾದರೂ ಮಾಡಿ ಉಪಯೋಗಿಸಲೇಬೇಕು, ಇನ್ನೂ ಫ್ರೀಜರಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಈಗಾಗಲೇ ಅದು ಮೆತ್ತಗೆ ಆಗಿ ಒಮ್ಮೆ ಇಟ್ಟ ಮೇಲೆ ಮತ್ತೆ ನೀವು ಉಪಯೋಗವಾಗುವ ಹತ್ತಕ್ಕೆ ಆ ಟೈಮಲ್ಲಿ ಪುನಃ ತೆಗೆದು ಮತ್ತೆ ಉಪಯೋಗಿಸಲೇಬೇಕು. ಪುನಃ ನೀವು ಮತ್ತೆ ನಾನು ಸ್ವಲ್ಪ ತೆಗೆದು ಮತ್ತೆ ಪುನಃ ನಾಳೆಗೆ ಇಡ್ತೇನೆ ಅಂದರೆ ಆಗೋದಿಲ್ಲ. ಯಾಕೆಂದರೆ ಅದು ಹೊರ ವಾತಾವರಣಕ್ಕೆ ಬಂದಷ್ಟು ಅದು ಹಾಳಾಗಲಿಕ್ಕೆ ಕೆಡಲಿಕ್ಕೆ ಶುರುವಾಗ್ತದೆ. ಹಾಗಾಗಿ ಆ ಅವಕಾಶವೇ ಕೊಡಬಾರ್ದು. ನಾವು 4 ಹೋಳುಗಳನ್ನು ಹಾಕಿ ಕತ್ತರಿಸಿ ಆಮೇಲೆ ಮಿಕ್ಸಿಯಲ್ಲಿ ಹಾಕಿ ಇದರ ಪಲ್ಪ್ ತಯಾರಿಸಬೇಕು. ಈ 4 ಹೋಳುಗಳಾಗಿ ಕತ್ತರಿಸುವಾಗ ಕೆಲವು ಹಣ್ಣುಗಳಿಗೆ ಕೆಲವು ಕೀಟಗಳು ಬಾಧಿಸ್ತವೆ, ಹಣ್ಣಿಗೂ ಕೂಡ. ಗೇರು ಹೂವಿಗೆ ಕೀಟಗಳ ಬಾಧೆ ಹೇಗಿದೆಯೋ ಹಾಗೆ ಹಣ್ಣಿನಲ್ಲೂ ಕೂಡ ಕೀಟಗಳ ಉಪದ್ರ ಇರ್ತದೆ. ಅದು ಗೇರು ಬೀಜ ಇರುವಂತಹ ಭಾಗದಲ್ಲಿ ಒಳಗಡೆ ಪ್ರವೇಶ ಮಾಡಿರ್ತದೆ, ಅಥವಾ ತೊಟ್ಟಿನ ಭಾಗದಲ್ಲೂ ಪ್ರವೇಶ ಇರ್ತದೆ, ಅಥವಾ ಹೊರ ಮೈಯಲ್ಲೂ ಕೂಡ ಕೀಟ ಒಳಗೆ ಪ್ರವೇಶ ಮಾಡ್ತದೆ. ಆ ಕೀಟ ಸುಮಾರು ಒಳಗೆ ಪ್ರವೇಶ ಆಗುವುದು ಈ ಹಂತದಲ್ಲೇ ಅದು ಮೊಟ್ಟೆ ಇಟ್ಟು ಬಿಟ್ಟಿರ್ತದೆ.
ಅದು ಆಮೇಲೆ ಹಣ್ಣಾಗುವ ಟೈಮಿಗೆ ಆಗುವಾಗ ಆ ಮೊಟ್ಟೆ ಹೊಡೆದು ಅಲ್ಲಿಂದ ಲಾರ್ವ ಹೊರಗೆ ಬಂದಿರ್ತದೆ ಮರಿ. ಅದು ಅದರ ಒಳಗಡೆ ಎಲ್ಲ ಇಡೀ ಸುತ್ತಾಡಿ ಹಣ್ಣನ್ನು ತಿಂತಾ ಇರ್ತದೆ. ಹಾಗಾಗಿ ಈ ತೊಟ್ಟು ತುದಿ ಭಾಗ ಕತ್ತರಿಸಿ ನಾವು 4 ಹೋಳುಗಳಾಗಿ ಮಾಡುವಾಗ ನಿಮಗೆ ಅದರಲ್ಲಿ ಹುಳ ಇದ್ದರೆ ಕಂಡೇ ಕಟ್ತದೆ. ಅಂದರೆ ನೀವು ಕತ್ತರಿಸುವ ಸಮಯದಲ್ಲೂ ಕೂಡ ಒಳ್ಳೆಯ ಬೆಳಕಿನ ವ್ಯವಸ್ಥೆ ಇರುವಲ್ಲೇ ನೀವು ಮಾಡಬೇಕು. ಯಾವುದೋ ಕತ್ಲೆಯಲ್ಲಿ ಎಲ್ಲೋ ಮೂಲೆಯಲ್ಲಿ ಕೂತ್ಕೊಂಡು ಮಾಡಿದರೆ ನಿಮಗೆ ಇದೆಲ್ಲ ನಿಮ್ಮ ಗಮನಕ್ಕೆ ಬಾರದೇ ಹೋಗ್ಬೋದು. ಆದಷ್ಟು ನಾವು ಜ್ಯೂಸ್ ಮಾಡಿ ಗ್ರಾಹಕರಿಗೂ ಕೊಡುವಾಗಲೂ ಕೂಡ ಗುಣಮಟ್ಟದ ಬಗ್ಗೆ ನಾವು ಯಾವಾಗಲೂ ನಾವು ಜಾಗ್ರತೆ ಮಾಡಲೇಬೇಕು. ಪೆನ್ನಿ ತಯಾರಿಸ್ತಾರೆ ಗೋವಾದಲ್ಲಿ, ಅದು ನಿಮಗೆ ಮುಕ್ತವಾಗಿ ಸಿಗ್ತದೆ, ಅಲ್ಲಿಗೆ ಏನು ಕಂಟ್ರೋಲ್ ಇಲ್ಲ, ಯಾರು ಬೇಕಾದ್ರೆ ಮಾಡ್ಬೋದು. ಅಲ್ಲಿ ರೋಸಿಟಾ ಅಂತ ಒಂದು ಪಾನೀಯ ಸಿಗ್ತದೆ, ಅದು ಗೇರು ಹಣ್ಣಿಂದ ಸಿಗುವಂತಹ ಒಂದು ಪಾನೀಯ. ರೆಡಿ ಟು ಸರ್ವ್ ಡ್ರಿಂಕ್ ಅಲ್ಲ, ಅದು ಇದರಲ್ಲಿ ಆಗುವಂಥದ್ದು, ಬ್ರೀವರಿ ಇಂಡಸ್ಟ್ರಿಗಳಲ್ಲಿ ಮಾಡುವಂಥದ್ದು. ಅದರಲ್ಲಿ 5% ಆಲ್ಕಹಾಲ್ ಇರ್ತದೆ. ಅದು ನಮಗೆ ಇಲ್ಲಿ ಮುಕ್ತವಾಗಿ ನಮಗೆ ಅದು ಮಾರಾಟ ಮಾಡಿ ತಯಾರು ಮಾಡಿ ಗೊತ್ತಿದ್ದರೂ ಮಾರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗಾಗಿ ಅದು ಮಾಡುವಂಥ ಅವಕಾಶ ಇಲ್ಲ. ಆದರೆ ರೆಡಿ ಟು ಸರ್ವ್ ಗೇರು ಹಣ್ಣಿನ ಜ್ಯೂಸ್, ಇದು ರೆಡಿ ಟು ಸರ್ವ್ ಗೇರು ಹಣ್ಣಿನ ಜ್ಯೂಸ್. ಇದನ್ನು ನಾವು ಇದರಲ್ಲಿ ಯಾವುದೇ ಆಲ್ಕಹಾಲ್ ಇಲ್ಲ, ನ್ಯಾಚುರಲ್. ಇದರಲ್ಲಿ 0 ಎಡಿಟಿವ್, ನೀರು ಮಿಕ್ಸ್ ಆಗೋದಿಲ್ಲ. ಇದರಲ್ಲಿ ಬೇರೆ ಯಾವ ಕೃತಕ ಅಂಶಗಳು ಕೂಡ ಇದಕ್ಕೆ ನಾವು ಸೇರಿಸೋದಿಲ್ಲ. ಇದು ಕೇವಲ ಗೇರು ಹಣ್ಣಿನ ರಸ. ಗೇರು ಹಣ್ಣನ್ನು ನೀವು ಹಾಗೆ ತಿಂದರೆ ನಿಮಗೆ ಯಾವ ರೀತಿ ಗೇರು ಹಣ್ಣಿನ ಆ ಸ್ವಾದ ಸಿಗ್ತದೆ, ಅದೇ ಸ್ವಾದ, ಅದಕ್ಕಿಂತಲೂ ಉತ್ತಮವಾದ ಸ್ವಾದ ನಿಮಗೆ ಈ ಗೇರು ಹಣ್ಣಿನ ಜ್ಯೂಸಿಂದ ಬರ್ತದೆ. ಇಲ್ಲಿ ನಿಮಗೆ 2 ಪದರ ಕಾಣ್ತದೆ ಇದರಲ್ಲಿ ಗೇರು ಹಣ್ಣಿನ ಈ ಜ್ಯೂಸಲ್ಲಿ. ಮೇಲ್ಗಡೆದ್ದು ಬಹಳ ಶುಭ್ರವಾಗಿದೆ, ಸ್ವಚ್ಛವಾಗಿದೆ. ಕೆಳಗಡೆ ಅದರ ಟ್ಯಾನಿನ್ ಅಂಶ, ಈ ಟ್ಯಾನಿನ್ ಅಂಶ ಎಲ್ಲ ಕೆಳಗಡೆ ಹೋಗಿ ನಿಂತಿದೆ. ಇದು ಇಷ್ಟು ಭಾಗವು ಕೂಡ ನಮಗೆ ಪ್ಯೂರ್ ಜ್ಯೂಸ್. ಇದನ್ನು ನಾವು ಹಾಗೆ ಕುಡಿಬೋದು. ಇದನ್ನು ಮತ್ತೆ ಡೈಲ್ಯೂಟ್ ಕೂಡ ಮಾಡಬೇಕಾಗಿಲ್ಲ, ನೀರು ಹಾಕಿ ಇದನ್ನು ಡೈಲ್ಯೂಟ್ ಮಾಡುವಂಥ ಅಗತ್ಯ ಕೂಡ ಇಲ್ಲ. ಆದರೆ ನೀವು ಕಮರ್ಷಿಯಲ್ ಆಗಿ ನೀವು ಜ್ಯೂಸ್ ಮಾರಾಟ ಮಾಡೋದಾದರೆ ಆಗ ನೀವು ಸ್ವಲ್ಪ ಅದಕ್ಕೆ ಸಕ್ಕರೆ ಮಿಕ್ಸಿ ದ್ರಾವಣವನ್ನು ನಿಮಗೆ ಸ್ವಲ್ಪ ಹೆಚ್ಚು ಮಾಡಿ, ಇದರಲ್ಲಿ ಒಂದು 500 ml ಇದೆ ಅಂತ ಆದರೆ ಅದನ್ನು 1000 ml ವರೆಗೆ ಮಾಡಿ, ಅದಕ್ಕೆ ಬೇರೆ ಏನಾದರೂ ಈಗ ಕೋಕಮ್ಮು ಇಂಥವ ಇನ್ನು ಏನು ಬೇಕಾದರೂ ನಿಮಗೆ ಯಾವ ರೀತಿಯ ರುಚಿ ಬೇಕೋ ಅದಕ್ಕೆ ಬೇಕಾದ್ದನ್ನು ನಿಮಗೆ ಬ್ಲೆಂಡ್ ಮಾಡಲಿಕ್ಕೆ ಅವಕಾಶ ಇದೆ. ಯಾಕಂದರೆ ಇದು ಯಾವುದನ್ನು ಎಕ್ಸೆಪ್ಟ್ ಮಾಡ್ತದೆ, ಗೇರುಹಣ್ಣಿನ ಜ್ಯೂಸು ಯಾವುದನ್ನು ಎಕ್ಸೆಪ್ಟ್ ಮಾಡ್ತದೆ. ನಿಮಗೆ ಇದು ಅದು ಸೇರಿಸಿದರೆ ಇದು ಹಾಳಾಗ್ತದೆ ಏನಿಲ್ಲ, ಯಾವ ಸೇರಿಸಿದ್ರು ಮೆಣಸು ಹಾಕಿ ಅದು ಉಪಯೋಗಿಸ್ತಾರೆ. ಇಲ್ಲೇ ನಿಮಗೆ ಸ್ಟಾಲ್ಗಳಲ್ಲಿ ಈಗ ಇದರ ಬೇರೆ ಬೇರೆ ಸ್ವಾದ ಇರುವಂತಹ ಜ್ಯೂಸ್ ಲಭ್ಯ ಇದೆ, ಅದನ್ನು ಸೇವಿಸ್ಬೋದು. ಇದು ನಾವು ಸ್ವತಃ ನಾವು ನಮ್ಮ ಉಪಯೋಗಕ್ಕೆ ಮಾಡುವ ಕಾರಣ ನಾವು ಇದಕ್ಕೆ ಯಾವುದು ಮಿಕ್ಸ್ ಮಾಡೋದಿಲ್ಲ. ನಾವು ಇದನ್ನು ನೇರವಾಗಿ ಜ್ಯೂಸಲ್ಲಿ ತೆಗೆದು ದಿನಾ ಇದನ್ನು 100-200 ml ಕುಡಿತಾ ಇರ್ತೇವೆ. ಆದರೆ ಒಂದೇನೆಂದರೆ ಇದನ್ನು ಈಗ ಹೊರಗಡೆ ವಾತಾವರಣದಲ್ಲಿ ನೀವು ಇಡಲಿಕ್ಕೆ ಆಗೋದಿಲ್ಲ. ಇಟ್ಟರೆ ನಿಮಗೆ ಅದು ಸ್ವಲ್ಪ ನಿಧಾನವಾಗಿ ಫರ್ಮೆಂಟೇಷನ್ ಶುರುವಾಗ್ತದೆ, ಅದರ ಪರಿಮಳ ಚೇಂಜ್ ಆಗ್ತದೆ, ರುಚಿಯು ಚೇಂಜ್ ಆಗಲಿಕ್ಕೆ ಶುರುವಾಗ್ತದೆ. ಆದರೆ ಫ್ರಿಜ್ ಒಳಗೆ ನಿಮಗೆ 5 ಡಿಗ್ರಿ ಸುಮಾರು ಟೆಂಪರೇಚರಲ್ಲಿ ನಿಮಗೆ ಏನೂ ಆಗೋದಿಲ್ಲ. ಅಕಸ್ಮಾತ್ 2 ಗಂಟೆ ಪವರ್ ಹೋದರೂ ನಿಮಗೆ ಫ್ರಿಜ್ ಒಳಗೆ ಅದು ಏನಾಗೋದಿಲ್ಲ, ಕುಡಿತದೆ. ಜ್ಯೂಸ್ ಮಾಡಿದ ಮೇಲೆ ಈಗ ಇಷ್ಟು ಕ್ಲಿಯರ್ ಬರಬೇಕಾದ್ರೆ ಏನು ಮಾಡಬೇಕು? ಹಣ್ಣು ತಂದು ತೊಳೆದು ನೀರ ಪಸೆ ಎಲ್ಲ ಆರಿದ ಮೇಲೆ ಕತ್ತರಿಸಿ ಪಲ್ಪ್ ಮಾಡಿ, ಪಲ್ಪನ್ನು ನೀವು ಈ ತೆಂಗಿನಕಾಯಿ ಹಾಲು ತೆಗಿಲಿಕ್ಕೆ ನಾವು ಕಾಯಿ ಹಿಂಡ್ತೇವೆ, ಎಲ್ರಿಗೂ ಗೊತ್ತಿರ್ಬೋದು. ತೆಂಗಿನಕಾಯಿ ಹಾಲು ತೆಗೆಯುವಂಥದ್ದು ಬಟ್ಟೆಯಲ್ಲಿ ಹಿಂಡ್ತೇವಲ್ಲ, ಆ ಥರ ಮಸ್ಲಿನ್ ಕ್ಲಾತ್ ಅದರಲ್ಲಿ ಪಲ್ಪನ್ನು ಹಾಕಿ ಅದನ್ನು ಹಿಂಡಿ ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಎಲ್ಲವೂ ಆ ಪಾತ್ರೆಗಳು, ಆಮೇಲೆ ನೀವು ಇರುವಂಥ ಸ್ಥಳ, ಅದು ಇದೆಲ್ಲ ಶುಭ್ರವಾಗಿದ್ದಷ್ಟು ಒಳ್ಳೆಯದು. ಯಾಕಂದರೆ ಅದರ ಕ್ವಾಲಿಟಿ ಒಳ್ಳೆಯದು ಉಳಿತದೆ. ಅದು ಅಷ್ಟೇ, ಬಿಸಿಲಿನಲ್ಲಿ ಕೂತ್ಕೊಂಡು ಮಾಡೋದಲ್ಲ, ಅದನ್ನು ಸ್ವಲ್ಪ ಮನೆ ಒಳಗೆ ಒಳ್ಳೆಯ ತಂಪಿನಲ್ಲಿ ಫ್ಯಾನ್ ಅಡಿಯಲ್ಲಿ ಕೂತ್ಕೊಂಡು ಮಾಡಿದರೆ ಇಲ್ಲದೆ ನೊಣ ಗಿಣ ಮತ್ತೊಂದು ಹಾರ್ಕೊಂಡಿರ್ತದೆ, ಇನ್ನೊಂದು ಬರ್ತದೆ, ಅದೆಲ್ಲ ಇರ್ತದೆ. ಅದೆಲ್ಲ ಯಾವುದೂ ಇಲ್ಲದ ಒಂದು ವ್ಯವಸ್ಥೆಯಲ್ಲಿ ನಾವು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಜ್ಯೂಸ್ ಇರುವ ಪಾತ್ರೆಗೆ ಹಾಕಿ ಅದಕ್ಕೆ ಈ ಟ್ಯಾನಿನ್ ಅಂಶ ಸೆಪ್ರೇಟ್ ಮಾಡಲಿಕ್ಕೆ
ಅದಕ್ಕೆ ಈಗ ಎಲ್ಲರೂ ಉಪಯೋಗಿಸುವಂಥದ್ದು ಸಾಗು. ನಾವು ಪಾಯಸಕ್ಕೆ ಉಪಯೋಗಿಸುವಂಥ ಸಾಗು, ಅದು ಅದರ ಪೌಡ್ರ್ ಮಾಡಬೇಕು. ಪೌಡ್ರು 1 ಲೀಟ್ರಿಗೆ 1 ಲೀಟರ್ ಜ್ಯೂಸಿಗೆ ನಮಗೆ ಈ 5 ಗ್ರಾಮ್ನಷ್ಟು ಸಾಗು ಪುಡಿ ಸಾಕಾಗ್ತದೆ. ನೇರ ಸಾಗು ಪುಡಿ ಹಾಕೋದಲ್ಲ, ಇದರ 5 ಗ್ರಾಮ್ ಸಾಗು ಪುಡಿಯನ್ನು ನೀರಿನಲ್ಲಿ ಚೆನ್ನಾಗಿ ಹಾಕಿ ಕರಡಿಸ್ಬೇಕು. ಕದಡಿಸಿ ಅದನ್ನು ಕುದಿಸ್ಬೇಕು. ನಿಧಾನವಾಗಿ ಕುದಿಸಬೇಕು, ಹೈ ಫ್ಲೇಮಲ್ಲೆಲ್ಲ ನಿಧಾನವಾಗಿ ಕುದಿಸಿ ತೊಳಸ್ತಾ ಇರಬೇಕು. ಹೀಗೆ ಸ್ಪೂನಲ್ಲಿ ಅದನ್ನು ಕದಡ್ತಾ ಇರಬೇಕು. ಆಮೇಲೆ ಅದು ಗಂಜಿ ತಿಳಿ, ನಮ್ಮ ಅಕ್ಕಿ ಗಂಜಿ ಇದೆಯಲ್ಲ, ಆ ಗಂಜಿ ತಿಳಿ ಆಗುವ ಆ ರೀತಿಯಲ್ಲಿ ಅದು ದಪ್ಪ ಆಗಬಾರ್ದು, ತಿಳಿಯಷ್ಟು ತೆಳು ಇರಬೇಕು. ನಮಗೆ ಹೊಯ್ಲಿಕ್ಕೆ ಬರಬೇಕು, ತುಂಬ ಪೇಸ್ಟ್ ಥರ ಹೊಯ್ಲಿಕ್ಕೆ ಬರಬೇಕು ಆಗುವಷ್ಟು 1 ಲೀಟರಿಗೆ ಸುಮಾರು ಅಷ್ಟು ಸಾಕಾಗ್ತದೆ. 5 ಗ್ರಾಮಿನ ದ್ರವ ಸಾಕಾಗ್ತದೆ. ಅದನ್ನು ಪಾತ್ರೆಗೆ ಹಾಕಿ ಅದಕ್ಕೆ ಒಂದು ಅದಕ್ಕೆ ಸ್ವಲ್ಪ ಉಪ್ಪೆಷ್ಟು ಅಂದರೆ ಸ್ಪೂನ್ ಗಟ್ಟಲೆ ಬೇಡ, 2 ಚಿಟಿಕೆ ಸ್ಪೂನ್. 1 ಲೀಟರಿಗೆ 2 ಬೆರಳಲ್ಲಿ ಹೀಗೆ ಮಾಡೋ ಎಷ್ಟು ಉಪ್ಪು ಸಿಗ್ತದೆ ಅಷ್ಟನ್ನು 2 ಚಿಟಿಕೆ ಉಪ್ಪು ಹಾಕಿ, ಎರಡನ್ನು ಹಾಕಿದ ಮೇಲೆ ಚೆನ್ನಾಗಿ ಕದಡಿಸಿ, ಆಮೇಲೆ ನೀವು ಫ್ರಿಜ್ಜಲ್ಲಿ ಜಾಗ ಇದ್ದರೆ ನೀವು ಆ ಪಾತ್ರೆಯನ್ನೇ ಹಾಗೆ ಫ್ರಿಜ್ಜಲ್ಲಿ ಇಡ್ಬೋದು. ಇಲ್ಲ ನೀವು ಈ ಥರ ಬಾಟ್ಲಿಗೆ ತುಂಬಿಸಿ ಬಾಟ್ಲಿಗಳನ್ನು ಇಟ್ಬಿಡ್ಬೋದು. ಓಪನ್ ನಿಮಗೆ ಇಟ್ಟಾಗಲೇ ಒಂದು ಅರ್ಧ ಗಂಟೆಯಲ್ಲೇ ನಿಮಗೆ ಅದು ಸ್ವಲ್ಪ ಮಂದಾಗ್ತಾ ಇರೋದು ಗೊತ್ತಾಗ್ತದೆ. ಅದು ಸ್ವಲ್ಪ ಮೊಸರಿನಾಗೆ ಆಗಿಬಿಡ್ತದೆ, ಅದು ಕೆಳಗೆ ಬರ್ತದೆ ಟ್ಯಾನಿನ್ ಅಂಶ. ಆದರೆ ಬಾಟ್ಲಿಗಳೆಲ್ಲ ಹಾಕಿದರೆ ಫ್ರಿಜ್ ಒಳಗೆ ಇಟ್ಟರೆ ಚೆನ್ನಾಗಿ ನಿಮಗೆ ಇದೇ ಥರ ಇಷ್ಟು ಚೆನ್ನಾಗಿ ಸಪ್ರೇಟಾಗಿ ಸಿಗ್ತದೆ. ಆಮೇಲೆ ನಿಮಗೆ ಬೇಕಾದಾಗ ಇಷ್ಟು ಭಾಗವನ್ನು ನೀವು ಪ್ರತ್ಯೇಕ ಬಾಟ್ಲಿಗೆ ತುಂಬಿಸಿ, ಈ ಭಾಗದಲ್ಲೂ ಜ್ಯೂಸ್ ಇರ್ತದೆ. ಇದನ್ನು ಕೂಡ ನೀವು ಹಾಗೆ ಬಿಸಾಕಬೇಕಾಗಿಲ್ಲ. ನನಗೆ ಪ್ರಾರಂಭದಲ್ಲಿ ಅದು ಗೊತ್ತಿರಲಿಲ್ಲ, ನಾನು ಇದಿಷ್ಟನ್ನು ಬಿಸಾಡ್ತಾ ಇದ್ದೆ. ಆಮೇಲೆ ನಮ್ಮ ಸ್ನೇಹಿತರು ಕುರುವೇರಿಯವರು ಹೇಳಿದರು ಅದನ್ನು ಬಿಸಾಡಬೇಕಾಗಿಲ್ಲ. ಬಟ್ಟೆಯನ್ನು 4 ಮಡಚಿ, ನಾವು ಕಾಯಿ ಹಿಂಡುವ ವಿಧಾನ ಹೇಳಿದ್ನಲ್ಲ ಅದೇ ಥರ ಬಟ್ಟೆಯನ್ನು 4 ಮಡಚಬೇಕು. 4 ಮಡಚಿ ಅದನ್ನು ಒಂದು ಪಾತ್ರೆಗೆ ಇಟ್ಟು ಅದರಲ್ಲಿ ಇದನ್ನು ಒಯ್ದಿಟ್ಬಿಟ್ಟು ಸ್ವಲ್ಪ ಸಮಯ ಬೇಕದಕ್ಕೆ, ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆವರೆಗೆ ಕಾಯಬೇಕು. ಅದು ತೊಟ್ಟು ಆಗಿ ನಿಮಗೆ ಪ್ಯೂರ್ ಜ್ಯೂಸು ಪುನಃ ಪಾತ್ರೆಗೆ ಬೀಳ್ತದೆ. ಆಮೇಲೆ ಉಳಿಯುವಂಥದ್ದು ಸ್ವಲ್ಪ ಭಾಳ ಅಲ್ಪ ಪ್ರಮಾಣದ ಟ್ಯಾನಿನ್ ಉಳಿತದೆ. ಅದನ್ನು ನೀವು ತೆಗೆದು ಬಿಸಾಡ್ಬೋದು ಅಥವಾ ಬೇರೆ ಉಪಯೋಗಿಸ್ಬೋದು. ಯಾಕಂದರೆ ಟ್ಯಾನಿನ್ನು ಬೇರೆ ಇದರಲ್ಲೂ ಉಪಯೋಗ ಆಗ್ತಾಯಿದೆ. ನಮಗೆ ಇದಕ್ಕೆ ಅಲ್ಲದೇ ಇದ್ದರೂ ಟ್ಯಾನಿನ್ನು ಬೇರೆದಕ್ಕೆ ಉಪಯೋಗ ಇದೆ. ಟ್ಯಾನಿನ್ ಕೆಲವೊಂದು ಗಂಟಲು, ಈಗ ಆಯುರ್ವೇದದಲ್ಲೂ ಕೂಡ ಈ ಬಾಯಿ ಹುಣ್ಣು ಆಗುವಂಥದ್ದು, ನಾಲಿಗೆಯಲ್ಲಿ ಹುಣ್ಣು ಆಗುವಂಥದ್ದು, ಇದನ್ನು ಬಾಯಿ ಮುಕ್ಕಳಿಸಲಿಕ್ಕೆ ಕಷಾಯ ಮಾಡ್ತಾರೆ. ಆ ಕಷಾಯ ಮಾಡಲಿಕ್ಕೆ ಕಷಾಯ ಥರ ಇದು ಕೆಲಸ ಮಾಡ್ತದೆ. ನೀವು ಹೇಗೆ ಪೇರಳೆ ಕೊಡಿ, ಆಮೇಲೆ ನೇರಳೆ ಕೊಡಿ, ಈ ಕೊಡಿಗಳೆಲ್ಲ ಸೇರಿಸಿ ನೀವು ಹೇಗೆ ಅದನ್ನು ಮಾಡ್ತೀರಿ, ಆ ಥರದಲ್ಲಿ ನಿಮಗೆ ಇದನ್ನು ಉಪಯೋಗ ಮಾಡಿ. ಇದು ಜ್ಯೂಸ್ ಎಲ್ಲ ತೆಗೆದ ನಂತರ ಉಳಿಯುವಂಥ ಈ ಭಾಗ ಇದೆಯಲ್ಲ, ಜ್ಯೂಸ್ ಎಲ್ಲ ತೆಗೆದ ಮೇಲೆ ಇದು ಉಳಿತದೆ. ಇದನ್ನು ಉಳಿಕೆ ಆಯಿತಾ, ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ್ರೆ ನೋಡಿ ಅಡಿಕೆ ಪುಡಿ ಥರ ಬರ್ತದೆ. ಇದು ಜ್ಯೂಸ್ ಎಲ್ಲ ತೆಗೆದ ಐಟಮ್ ಎಕ್ಸ್ಟ್ರಾಕ್ಟ್. ಇದು ಅದು ಒಣಗಿಸಿದ್ದು, ಬಿಸಿಲಲ್ಲಿ ಒಣಗಿಸಿ ಅಡಿಕೆ ಪುಡಿ ಥರ ನಿಮಗೆ ಅದನ್ನು ಬಾಯಲ್ಲಿ ಹಾಕಿದ್ರೆ ನಿಮಗೆ ಅಡಿಕೆ ಪುಡಿ ತಿಂದಾಗೆ ಆಗುತ್ತೆ. ಆ ಥರದ ಸ್ವಾದ ಯಾವುದು? ಹಾಂ ನೋಡಿ ಅದು ಡ್ರೈ, ಅದರಲ್ಲಿ ಇಲ್ಲ ಜ್ಯೂಸ್ ಐಟಮ್ ಇಲ್ಲ. ಹಾಂ, ಅದು ನೋಡ್ಬೋದು ಬೇಕಾದ್ರೆ, ಅದನ್ನು ಆಗಲಿಲ್ಲ, ಅದು ಒಣಗಿಸಿದ್ದು ಸನ್ ಡ್ರೈ. ಈಗ ಎಷ್ಟು ದಿವಸ ಇಡಬಹುದು ಅಂತ ನಾನು ಜ್ಯೂಸ್ ಮಾಡಿ ಈಗ ಸುಮಾರು 4 ವಾರ ನನ್ನ ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಜ್ಯೂಸು. ಈ ಬಾಟ್ಲಿ ಇರ್ತದೆ, ಯಾವ ರೀತಿಯ ವ್ಯತ್ಯಾಸವೂ ಆಗಲಿಲ್ಲ, ರುಚಿಯಲ್ಲಾಗಲಿ ಪರಿಮಾಣದಲ್ಲಾಗಲಿ ಯಾವ ರೀತಿಯ ವ್ಯತ್ಯಾಸವೂ ಆಗಲಿಲ್ಲ.
ತಾಜಾ ಜ್ಯೂಸ್ ಕುಡಿದ ಅನುಭವವೇ ಈಗಲೂ ಕೂಡ ಆಗ್ತದೆ. ಆಮೇಲೆ ಜ್ಯೂಸ್ ನಮಗೆ ಹೇಗೂ ಹಾಗೆ ಅದು ಇನ್ನೂ ನಮ್ಮದು ಮನೆ ಮಟ್ಟದಲ್ಲಿ ನಾವು ಮಾಡೋ ಕಾರಣ ಅದು ಹೆಚ್ಚು ದಿವಸ ಉಳಿಯೋದೇ ಇಲ್ಲ. 4 ವಾರ ಇರ್ತದೆ ಇನ್ನು. ಯಾವುದು ಎಲ್ಲ ಇದರಲ್ಲಿ ಡೀಪ್ ಫ್ರೀಸರ್ ಅಲ್ಲ, ಹೊರಗೆ ನಿಮ್ಗೆ 5 ಡಿಗ್ರಿಗೆ ಇಟ್ಟರೆ ಸಾಕು. 5 ಡಿಗ್ರಿ ಅಲ್ಲಿ ಇಟ್ಟರೆ ಸುಮಾರು ಈಗ 4 ವಾರಕ್ಕೆ ಏನಾಗಲಿಲ್ಲ, ಹಾಗೆ ಉಳಿದೆ. ಇದು ಆ್ಯಕ್ಚುಲಿ ಇದೀಗ ನಾನು ಇದಿಲ್ಲದ್ರೆ ಖಾಲಿ ಆಗ್ತಿತ್ತು. ಇವತ್ತಿನ ದಿವಸಕ್ಕೋಸ್ಕರವೇ ಇದನ್ನು ಹಾಗೇ ಇಟ್ಟಿದ್ದೀನಿ. ಅದು ಕೊನೆ ಪಕ್ಷ ತೋರಿಸ್ಲಿಕ್ಕಾದರೂ ಬೇಕು ಅಂತ. ಅಲ್ಲ, ಇದೆಲ್ಲ ಮುಗಿದ ಮೇಲೆ ಕೊಡೋಣ. ಇಜ್ಜಿ ಇನ್ನು ಮೌಲ್ಯವರ್ಧಿತ ಈಗ ಇದರಲ್ಲಿ ಮಾಡುವಂಥ ಅದು ಎಲ್ಲವೂ ನಮಗೆ ಜ್ಯೂಸಲ್ಲಿ ಯಾವುದು ಆಗೋದಿಲ್ವಾ? ಇದರಲ್ಲಿ ಅಮಲಿನ ಅಂಶವೇ ಇಲ್ಲಲ್ಲ, ಆಲ್ಕೋಹಾಲ್ ಅಲ್ಲಲ್ಲ. ನೀವು ಇದನ್ನು ಬಟ್ಟಿ ಇಳಿಸಿದ್ರೆ ಆಲ್ಕೋಹಾಲ್, ಇದನ್ನ ಬಟ್ಟಿ ಇಳಿಸೋದಿಲ್ಲ. ನಾವು ಹಣ್ಣನ್ನು ಒಣಗಿಸೋದಿಲ್ಲ, ಸನ್ ಡ್ರೈ ಮಾಡ್ಬೋದು. ಹಾಗೆ ಕತ್ತರಿಸಿ ರೌಂಡ್ ಕತ್ತರಿಸಿ ನಿಮಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿದರೆ ನೀವು ಅದನ್ನು ತೇವಾಂಶ ತಾಗದ ಹಾಗೆ ದಾಸ್ತಾನು ಮಾಡಿಟ್ರೆ ನೀವು ಬೇಕಾದ ಟೈಮಲ್ಲಿ ಉಪಯೋಗಿಸ್ಬೋದು. ನಾವು ಹೇಗೆ ಬೇರೆ ಬಾಳೆಹಣ್ಣು ಅದು ಇದನ್ನೆಲ್ಲ ಸನ್ ಡ್ರೈ ಮಾಡಿ ಉಪಯೋಗಿಸ್ತೇವೋ ಹಾಗೆ ಇದನ್ನು ಕೂಡ ಉಪಯೋಗಿಸಲಿಕ್ಕೆ ಅವಕಾಶ ಇದೆ. ಹಣ್ಣುಗಳಲ್ಲಿ ಯಾವ್ಯಾವ ಹಣ್ಣು ನಿಮ್ಗೆ ಏನೇನು ಬಳಕೆ ಆಗ್ತಾ ಇದೆ ಅದೇ ಟೈಪ್ನಲ್ಲಿ ಎಲ್ಲ ರೀತಿಯ ಉತ್ಪನ್ನಗಳನ್ನು ಗೇರಿನಲ್ಲಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಈಗ ತೋರಿಸಿದ್ದಾರೆ. ಈಗ ನಿನ್ನೆ ಗೇರು ಹಣ್ಣಿನ ಹಲ್ವಾ ಇತ್ತು, ಇಲ್ಲಿ ಮರಿಕೆ ಸ್ಟಾಲಲ್ಲಿ ಇತ್ತು ಗೇರು ಹಣ್ಣಿನ ಹಲ್ವಾ. ನಿಮಗೆ ಆ ಹಲ್ವಾ ತಿನ್ನುವಾಗ ನಿಮಗೆ ಯಾವುದೇ ರೀತಿ ಗೇರು ಹಣ್ಣಿನ ಸ್ಮೆಲ್ ಬರೋದಿಲ್ಲ, ಗೊತ್ತೇ ಆಗೋದಿಲ್ಲ ಅದು ಗೇರು ಹಣ್ಣಿಗಿಂತ. ಬಾಳೆಹಣ್ಣು ನೀವು ನೇಂದ್ರ ಬಾಳೆಹಣ್ಣಿನ ಹಲ್ವಾ ಹೇಗೆ ಮಾಡ್ತೀರಿ, ಈಗ ಹಲಸಿನ ಹಣ್ಣಿನ ಹಲ್ವಾ ಈಗ ಹೇಗೆ ಮಾರುಕಟ್ಟೆಯಲ್ಲಿ ಭಾಳ ಜನಪ್ರಿಯ ಆಗಿದೆ, ಆ ಥರದಲ್ಲಿ ಗೇರು ಹಣ್ಣಿನ ಹಲ್ವಾ ಮುಂದಕ್ಕೆ ಖಂಡಿತವಾಗಿಯೂ ಇದು ಬಳಕೆಗೆ ಬರ್ತದೆ. ಆ ವಿಶ್ವಾಸ ಈಗ ನಮಗೆಲ್ಲ ಬರ್ತಾ ಇದೆ, ಖಂಡಿತವಾಗಿ ಬರ್ತದೆ ಅಂತ ಇದಿಷ್ಟು ಹೇಳುವಂಥದ್ದು. ಇನ್ನು ಹೆಚ್ಚಿನ ಉತ್ಪನ್ನಗಳನ್ನು ನಾನು ಮಾಡಿಲ್ಲದ ಕಾರಣ ಅದರ ಬಗ್ಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಕೆಲವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇನೆ, ಏನೇನು ಮಾಡ್ಬೋದು, ಯಾವ ಥರ ಅದೆಲ್ಲ ನಿಧಾನವಾಗಿ ನಾನು ಕೂಡ ಪ್ರಾಯೋಗಿಕವಾಗಿ ಕಂಡುಕೊಳ್ಬೇಕು. ದೋಸೆ ಯಾರು ಬೇಕಾದ್ರೂ ನೋಡ್ಬೋದು, ಯಾರು ಬೇಕಾದರೂ ಅದನ್ನು ಮಾಡ್ಬೋದು. ಸೊ ಇನ್ನೇನಾದರೂ ನಿಮಗೆ ಕೇಳುವಂಥದ್ದಿದ್ದರೆ ಕೇಳಿ. ಮೇಯ್ನ್ ನಂದು ಉದ್ದೇಶ ಎರಡೇ, ಗೇರುಕ್ಕೆ ಸಾಧ್ಯ ಇದೆ. ಯಾಕಂದರೆ ಗೇರು ಹಣ್ಣು ಇದ್ದರೆ ಹಣ್ಣಿನ ಪಲ್ಪ್ ಮಾಡಿ ಇಟ್ಕೊಳ್ಳಿ, ಬೇಕಾದಾಗ ನಿಮಗೆ ಬೇಕಾದ ತಿಂಡಿ ಮಾಡಲಿಕ್ಕೆ ಸ್ವಲ್ಪ ಟ್ರೈ ಮಾಡಿ. ನಿಮ್ಗೆ ಯಾವುದು ಖುಷಿ ಅನ್ನಿಸ್ತದೆ ಅದನ್ನು ನೀವು ಮಾಡ್ಕೋಬೋದು ಹಾಗೆ. ಯಾಕಂದರೆ ಈ ಹಣ್ಣಿನ ಹೇಗಿದೆ ಅಂದರೆ ಇದು ತುಂಬ ಫ್ಲೆಕ್ಸಿಬಲ್. ಈ ಹಣ್ಣು ಯಾವುದಕ್ಕೂ ಕೂಡ ಬೇರೆ ಹಣ್ಣು ಹೇಗೆ ಮಾಡ್ತೀರೋ ಅದೇ ಥರ ಇದನ್ನು ಇಲ್ಲಿ ಉಪಯೋಗ ಮಾಡಲಿಕ್ಕೆ ಆಗ್ತದೆ ಅನ್ನೋದು ಖಂಡಿತ. ಈ ವರ್ಷ ನನಗೆ ನಾನು ನೆಟ್ಟ ಗಿಡಗಳಲ್ಲಿ ಹಣ್ಣಿನ ಫಸಲು ಬರಲಿಕ್ಕೆ ಪ್ರಾರಂಭ ಆಯಿತು. ಹಣ್ಣಿನ ಫಸಲು ಪ್ರಾರಂಭ ಆದಾಗ ನಾವು ಕೆಲವು ಸ್ವಲ್ಪ ಹಣ್ಣು ನಾವೇ ಮನೆಯಲ್ಲಿ ತಿಂದು ನಮ್ಮ ಹತ್ತಿರದ ಮನೆಯವರಿಗೆಲ್ಲ ಹಣ್ಣಾದಾಗ ಹಣ್ಣು ತಂದು ಕೊಟ್ಟ ಮೇಲೆ ಎಲ್ಲರೂ ಎಷ್ಟೋ ಜನಕ್ಕೆ ಹಣ್ಣು ತಿಂದು ಎಷ್ಟೋ ವರ್ಷ ಆಗಿತ್ತು. ಅವರಿಗೆ ಒಮ್ಮೆ ನೆನಪಾಯಿತು ನಾವು ಈ ಗೇರು ಹಣ್ಣು ತಿಂದಿದ್ದೆ. ಕೊಡಬೇಡಿ. ಗೇರು ಹಣ್ಣಿನ ಜ್ಯೂಸು ಗೊತ್ತೇ ಆಗೋದಿಲ್ಲ. ಗೇರಣ್ಣು ಅಂತ ಏನೂ ಒಂದು ಏನೂ ಇಲ್ಲ. ಈ ಸೆಕೆಗೆ ಅಷ್ಟು ಒಳ್ಳೆದುಂಟು. ನೀವು ಮೊದಲೆಲ್ಲಾದರೂ ಕುಡಿದಿದ್ದೀರಾ ಇದನ್ನು? ಇಲ್ಲ, ಇಲ್ಲಿ ಕುಡಿಲಿಲ್ಲ. ಇದರಲ್ಲಿ ಒಳ್ಳೆ ಗೇರಹಣ್ಣು ಒಂದು ನಾವು ತಿಂದ ಹಾಗೆ ಆಗ್ತದೆ, ಒಂದು ಅನುಭವ. ರಸ ಆರೋಗ್ಯಕ್ಕೆ ಸಹ ಒಂದು ಒಳ್ಳೆಯ ಹಣ್ಣು, ಒಳ್ಳೆಯ ಪ್ರಯತ್ನ. ಹೀಗೆ ಮುಂದುವರಿಸ್ಬೋದು. ಮೊದಲ ಬಾರಿಗೆ ಎಲ್ಲಿ ಕುಡಿದ್ರಿ ಹಾಗಾದ್ರೆ? ಇಲ್ಲಿ ನಿಮ್ಮ ಶಾಂಭಟ್ರ ಮನೆಯಲ್ಲೇ ಕುಡ್ದದ್ದು. ಹಾಗೆ ಇಲ್ಲದಿದ್ದರೆ ಹಣ್ಣುಗಳೆಲ್ಲ ಹಾಳಾಗ್ತದಲ್ಲ, ಈ ಥರ ಒಂದು ಮಾಡಿದರೆ ಇಟ್ಕೊಳ್ಳೋ ಹಾಗೆ ಆಗ್ತದಲ್ಲ ನಾವೊಂದು ಹಣ್ಣನ್ನು ಸಹ. ಕೆಲವು ಹಣ್ಣು ತಗೊಂಡು ಹೋಗಿದ್ದೀರಲ್ಲ ನೀವು, ಹೋದದ್ದನ್ನು ನೀವು ಏನು ಮಾಡಿದ್ರಿ? ಅದು ನಾವು ಹಾಗೇ ತಿಂದಿದ್ದೇನೆ. ಹೌದು, ಜ್ಯೂಸ್ ಮಾಡ್ಲಿಕ್ಕೆ ಹೋಗಿದ್ದೀರಿ? ಜ್ಯೂಸ್ ಮಾಡಿದ್ದೇನೆ, ನೀರು ಹಾಕಿ ಮಾಡಿದ್ದೇನೆ. ಆದರೆ ಅದನ್ನು ನಾನು ಒಂದು ಬಾಟ್ಲೆಲ್ಲಕ್ಕೆ 2 ದಿವಸದಲ್ಲೇ ಖಾಲಿ ಮಾಡಿದ್ದೇನೆ. 2-3 ದಿವಸ ಇಟ್ಟು ಖಾಲಿ ಮಾಡಿದೆ. ಮಿಕ್ಸಿಗೆ ಹಾಕಿ ಜ್ಯೂಸ್ ಮಾಡಿ ಅದನ್ನು ಸೋಸಿ ಇಟ್ಟು ಇದು ಮಾಡಿದೆ, ಬಾಟ್ಲಿಯಲ್ಲಿ ಹಾಕಿ ಇಟ್ಟು ಕುಡಿದಿದ್ದೇನೆ. ಸಕ್ಕರೆ ಸೇರಿಸಿದ್ರೆ? ಇಲ್ಲ, ಸಕ್ಕರೆ ಹಾಕಲಿಲ್ಲ. ಈಗ ನೀವು ಕುಡಿದಂತಹ ಒಂದು ಜ್ಯೂಸು
ಅದು ಹೇಗೆ ಅದರ ಫ್ಲೇವರು ಇನ್ನೊಂದು ಮತ್ತೊಂದು ಅದಕ್ಕೆ ಬರುವಂತಹ ಒಗ್ಗರಿನ ಅಂಶ ಇದರ ಬಗ್ಗೆ ಎಲ್ಲ ನಿಮಗೆ ಏನು ಅನ್ನಿಸ್ತು ಹೇಳಿ. ಅದ್ಭುತ ಶಾಂಭಟ್ರೆ, ನೀವು ಕೊಟ್ಟಂಥ ಜ್ಯೂಸು ಅತ್ಯಂತ ಖುಷಿ ಆಯ್ತು ನನಗೆ ಕುಡಿಯುವಾಗ ಗೊತ್ತಾಯಿತು ಇದು ಗೇರು ಹಣ್ಣಿನ ಜ್ಯೂಸ್ ಅಂತ. ಬಹಳ ಟೇಸ್ಟಿ ಇತ್ತು, ಬಹಳ ಕುಡಿದು ನನಗೆ ಅಷ್ಟು ಇಷ್ಟ ಆಯಿತು. ಇದು ದೊಡ್ಡ ಪ್ರಮಾಣದಲ್ಲಿ ಇದನ್ನು ಉತ್ಪತ್ತಿ ಮಾಡಿದರೆ ಒಳ್ಳೆಯ ರೀತಿಯಲ್ಲಿ ಇದು ಮಾರ್ಕೆಟ್ ಕೂಡ ಸಿಗಬಹುದು ಅಂತ ನನ್ನ ಅಭಿಪ್ರಾಯ. ನಿಜವಾಗಿ ಬಹಳ ರುಚಿ ಇತ್ತು, ಸ್ವಾದಿಷ್ಟವಾಗಿತ್ತು, ಅದ್ಭುತ. ಇನ್ನೊಂದೇನೆಂದರೆ ಈವರೆಗೆ ಗೇರು ಹಣ್ಣು ಸಾಮಾನ್ಯವಾಗಿ ನಾವು ಹಣ್ಣು ತೋಟದಲ್ಲಿ ಒಂದೆರಡು ತಿಂದು ಅಷ್ಟು ಬಿಸಾಡೋದು ಬಿಟ್ಟರೆ ಗೇರು ಹಣ್ಣಿನ ಉಪಯೋಗ ಆಗ್ತಾ ಇರಲಿಲ್ಲ. ಆದರೆ ಇದರ ಒಂದು ಜ್ಯೂಸ್ ಮಾಡಿ ಇದು ಇನ್ನು ಮುಂದಕ್ಕೆ ಮಾರ್ಕೆಟಿಂಗ್ ಮಾಡುವಂತಹ ಒಂದು ಆ ಒಂದು ಅವಕಾಶದ ಬಗ್ಗೆ ನಿಮ್ಗೆ ಏನಾಗ್ತದೆ ಅಂತ? ಖಂಡಿತ ಒಳ್ಳೆಯ ಅವಕಾಶ ಇದೆ. ಈಗ ಅಡಿಕೆ ಪತ್ರಿಕೆಯಲ್ಲಿ ಸ್ವಲ್ಪ ಇದರ ಬಗ್ಗೆ ಬರ್ತಾ ಇದೆ, ಗೇರು ಹಣ್ಣಿನ ಜ್ಯೂಸ್ ಬಗ್ಗೆ. ಶಾಂಭಟ್ರು ಈಗ ಪ್ರಾಯೋಗಿಕವಾಗಿ ಇದನ್ನು ಅಳವಡಿಸಿಕೊಂಡು ಈಗ ಇದನ್ನು ಹೊರತರುವ ಚಿಂತನೆಯಲ್ಲಿದ್ದಾರೆ. ನಿಜವಾಗಿ ಇದರಲ್ಲಿ ಅವರಿಗೆ ಯಶಸ್ಸು ಖಂಡಿತ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ. ಬಹಳ ಒಳ್ಳೆಯದು. ಗೇರು ಹಣ್ಣಿನ ಜ್ಯೂಸ್ ಒಂದು ನಾನು ಮಾಡಿದ್ದನ್ನು ನೀವು ಸವಿದಿದ್ದೀರಿ, ಏನು ಅನ್ನಿಸ್ತು ನಿಮಗೆ ಹೇಳಿ? ಪ್ರಥಮವಾಗಿ ಈ ದಿನ ಏನು ಗೇರು ಹಣ್ಣಿನ ರಸ ಕುಡಿದಿದ್ದೇನೆ, ಅದು ನಿಜಕ್ಕೂ ಒಂದು ಅದ್ಭುತ ಪಾನೀಯ. ಈಗಿನ ಸೆಕೆಗೆ ಅದು ಶರೀರಕ್ಕೆ ಕೊಡುವಂಥ ತಂಪು ನಿಜಕ್ಕೂ ಒಳ್ಳೆಯದು. ಅದಕ್ಕಿಂತಲೂ ಮಿಗಿಲಾಗಿ ಯಾವ ಗೇರು ಹಣ್ಣು ಕೊಳ್ತು ಹಾಳಾಗಿ ಹೋಗ್ತಿತ್ತೋ ಅದಕ್ಕೊಂದು ಮೌಲ್ಯವನ್ನು ಸೃಷ್ಟಿಸಿ ಅದನ್ನು ಸಮಾಜಕ್ಕೆ ತೋರಿಸಿಕೊಡೋದು ಕೂಡ ತುಂಬ ಒಳ್ಳೆಯದು. ಈಗಿನ ಕೆಮಿಕಲ್ ಪೂರಿತ ಏನು ರಸಗಳು ಅಥವಾ ಪಾನೀಯಗಳು ಮಾರ್ಕೆಟಲ್ಲಿ ಸಿಗುತ್ತೆ, ಆ ಸಂದರ್ಭದಲ್ಲಿ ಇಂಥದ್ದೊಂದು ಮಾರ್ಕೆಟಿಗೆ ತರೋದು ಅಥವಾ ಜನ ಸಮಾಜಕ್ಕೆ ತೋರಿಸಿಕೊಡೋದು ಭಾರಿ ಒಳ್ಳೆಯದು. ಮತ್ತು ಇದು ಆದಿ ಕಾಲದಿಂದಲೇ ಗೊತ್ತಿರೋದು ಗೇರು ಹಣ್ಣಿನ ರಸ ಭಾರಿ ಆ ಶರೀರಕ್ಕೆ ಒಳ್ಳೆಯದು ಅಂತ ಹೇಳಿ ಗೊತ್ತಿರೋದು. ಆದರೆ ಅದಕ್ಕೆ ಮೌಲ್ಯವರ್ಧನೆ ಮಾಡುವಂಥ ಕೆಲಸ ಆಗ್ತಿರಲಿಲ್ಲ. ಈಗ ಅದು ಆಗಿದೆ, ಅದು ತುಂಬ ಒಳ್ಳೆಯದು. ಮತ್ತು ಕುಡಿದಾಗ ಒಂದು ಆನಂದವೇ ಬೇರೆ, ಅದರದ್ದು ಆನಂದವೇ ಬೇರೆ. ಇದು ನಿಜಕ್ಕೂ ಒಳ್ಳೆಯದು. ಇದಕ್ಕೆ ಮೌಲ್ಯವರ್ಧನೆ ಮಾಡಿ ಅಥವಾ ಇನ್ನೂ ಅದನ್ನು ಪ್ರಿಸರ್ವ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗೋದಿದ್ದರೆ 6 ತಿಂಗಳು 8 ತಿಂಗಳು ಕುಡಿಯೋದಕ್ಕೆ ಆಗೋ ಹಾಗೆ ಮಾಡಿದರೆ ತುಂಬ ಒಳ್ಳೆಯದು. ಇದಕ್ಕೆ ಒಳ್ಳೆ ಮಾರ್ಕೆಟು ಕೂಡ ಬರ್ಬೋದು ಅಂತೇಳಿ ನನ್ನ ಅನಿಸಿಕೆ.